76 ವರ್ಷದ ಹಿರಿಯ ನಟ ಸರಿಗಮ ವಿಜಿ ವಿಧಿವಶರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯದಿಂದಾಗಿ ಅವರು ಇವತ್ತು ನಿಧನ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರರಂಗ ಅಪಾರ ದುಃಖವನ್ನು ವ್ಯಕ್ತಪಡಿಸಿದೆ. ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಮಧ್ಯಾಹ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾಳೆ ಚಾಮರಾಜಪೇಟೆಯ TR ಮಿಲ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಇದೆ. 269 ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. 80 ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿದ್ದಾರೆ. ಟೈಗರ್ ಪ್ರಭಾಕರ್ ಚಿತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಇದ್ರು. ಆ ಜೋಡಿನೇ ಚೆನ್ನಾಗಿತ್ತು. ಆ ಸಂದರ್ಭದಲ್ಲಿ ಸಿನಿಮಾ, ಧಾರಾವಾಹಿ, ನಾಟಕಗಳು ಕೂಡ ಸೈ ಎನ್ನಿಸಿಕೊಂಡಿದ್ದು ಸರಿಗಮ ವಿಜಿ. ಯಾಕೆ ಸರಿಗಮ ವಿಜಿ ಬಂತು ಅಂತಂದರೆ, ಸಂಸಾರದಲ್ಲಿ ಸರಿಗಮ ಅಂತ ಒಂದು ನಾಟಕ, ಅವರು ಆ ಸಂದರ್ಭದಲ್ಲಿ ಸಂಸಾರದಲ್ಲಿ ಸರಿಗಮ ಅಂತೇಳಿ ನಾಟಕ, ಅದರಲ್ಲಿ ಅವರು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಆವಾಗಿನಿಂದಲೂ ಕೂಡ ಅವರಿಗೆ ಸರಿಗಮ ವಿಜಿ ಅಂತಲೇ ಅದು ಫೇಮಸ್ ಆಗಿದ್ದು. ಅವ್ರನ್ನ ಕರಿತಾ ಇದ್ದಿದ್ದು ಹಾಗೆ. ಅದೊಂದು ನಾಟಕದಲ್ಲಿ ಸಂಸಾರದಲ್ಲಿ ಸರಿಗಮ ಅನ್ನುವಂಥದ್ದು ಇದ್ದಿದ್ದು. ಅವರು ನಿಧನರಾಗಿದ್ದಾರೆ. ಅವರ ಮಗ ಕೀರ್ತಿ ಮಹಾರಾಜ್ ಅವರು ಈಗ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಸರ್, ಮುಂದಿನ ಪ್ರಕ್ರಿಯೆಗಳೆಲ್ಲ ಹೇಗಿರುತ್ತೆ? ಈಗ ಅಪ್ಪಾಜಿ ಹಾಸ್ಪಿಟ್ಲಿಂದ ಬರ್ತಾ ಇದ್ದಾರೆ. ಸೊ ನಾವು ಇವತ್ತು ಮನೆ ಹತ್ರನೇ ಇಡ್ತಾ ಇದ್ದೀವಿ. ಸೊ ಅವರ ಅಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ನೋಡೋಕ್ಕೆ ಮನೆ ಹತ್ರನೇ ಇವತ್ತು ಇಡ್ತಾ ಇದ್ದೀವಿ. ಅವರು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ ಹತ್ರ ಅಲ್ಲೊಂದು 1 ಅವರ್ ಇಡ್ತಾ ಇದ್ದೀವಿ. ಸೊ ಅಲ್ಲಿ ಅವರ ಪಬ್ಲಿಕ್ ಬಂದು ನೋಡ್ಬೋದು. ನಮ್ಮ ತಂದೆಯವ್ರನ್ನ ನೋಡಿ ಅಲ್ಲಿಂದ ಮತ್ತೆ 12 ಗಂಟೆಗೆ ಚಾಮರಾಜನಗರದಲ್ಲಿ ದಹನ ಮಾಡ್ತಾ ಇದ್ದೀವಿ. ಏನಾಗಿತ್ತು ಅವರಿಗೆ ಅಂತ ಪರ್ಟಿಕ್ಯುಲರ್ ಆಗಿ? ಸ್ವಲ್ಪ ದಿನದಿಂದ ಹಾಸ್ಪಿಟಲೈಸ್ ಆಗಿದ್ರು. ಆಮೇಲೆ ಏನಾಯಿತು ಸಡನ್ ಆಗಿ? ಅವರಿಗೆ ಆ್ಯಕ್ಚುಲಿ ಒಂದು 5-6 ಡೇಸ್ ಬ್ಯಾಕು ಕ್ಲೈಮೇಟಿಂದ ನ್ಯೂಮೋನಿಯಾ ಆಗಿತ್ತು. ಸೊ ಅದು ಹೆಚ್ಚಿಗೆ ಆಗಿತ್ತು. ಸೊ ಲಂಗ್ಸಲ್ಲಿ ಆಲ್ಮೋಸ್ಟ್ ಒಂದು 50-60% ನೀರು ತುಂಬಿತ್ತು. ಹಾಗಾಗಿ ಅವ್ರಿಗೆ ಅದು ನಾವು ಅಲ್ಲಿ ಹೋಗೋ ಅಷ್ಟರಲ್ಲೇ ಸೀರಿಯಸ್ ಆಗಿ ಅವ್ರು ICUಗೆ ಹಾಕ್ಕೊಂಡ್ರು. ಸೊ ಹಾಗಾಗಿ ಕಂಪ್ಲೀಟ್ ಬಾಡಿಗೆ ಸ್ಪ್ರೆಡ್ ಆಗಿ ನೀರು ಸ್ವಲ್ಪ ಇನ್ಫೆಕ್ಷನ್ ಆಗಿ, ಮುಂಚೆಯಿಂದನೂ ಸ್ವಲ್ಪ ಹಾರ್ಟ್ ಪೇಷಂಟೇ ಅವರು, ಹಾರ್ಟಿಗೆ ಎಫೆಕ್ಟ್ ಆಗಿ ಮತ್ತು ಮಲ್ಟಿಪಲ್ ಆರ್ಗನ್ಸ್ಗೆ ಇದಾಗಿ, ಸೊ ಸಂಡೇ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸೀರಿಯಸ್ ಆಯಿತು. ಸೊ ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ನ್ಯೂಸು ಬಂತು. ಬಟ್ ಹಿ ಈಸ್ ಎ ಫೈಟರ್. ಸ್ವಲ್ಪ ಫೈಟ್ ಮಾಡಿ ನಾನು 2 ಡೇಸ್ ಸರ್ವೈವ್ ಆಗಿ ಇವತ್ತು ಬೆಳಗ್ಗೆ 9 ಗಂಟೆಗೆ ದಹನ ಆಗಿದೆ. ನೀವು ಅವರನ್ನು ಹುಟ್ಟಿದಾಗಿಂದ ಅಫ್ಕೋರ್ಸ್ ನೋಡ್ತಾ ಬಂದಿದ್ದೀರಾ, ಅವ್ರ ಸಿನಿಮಾಗಳನ್ನು ನೋಡ್ತಾ ಬಂದಿದ್ದೀರಾ. ಅಪ್ಪ ಯಾವ ರೀತಿ ಅಪ್ಪ ನಿಮಗೆ? ಅಂದರೆ ಯಾವ ಥರ ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಒಬ್ಬ ನಟನಾಗಿ ನೀವು ನೋಡಬೇಕಾದ್ರೆ ವರ್ಸಿಟಾಲಿಟಿ ಅವರಲ್ಲಿತ್ತು. ಹಾಸ್ಯ ಜೊತೆಗೆ ವಿಲನಿಶ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು. ನಿಮ್ಗೆ ಯಾವ ಥರ ಅಪ್ಪ ಅವ್ರ ಇಷ್ಟ ಆಗುತ್ತೆ ಅಂದರೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್? ನಮ್ಮ ತಂದೆಯವ್ರದ್ದು ಮೇಯ್ನ್ ಮೋಟೋ ಏನು ಅಂದರೆ, ಜನಗಳನ್ನ ನಗಿಸ್ಬೇಕು, ಜನಗಳನ್ನ ಕಂಫರ್ಟಬಲ್ ಆಗಿ ಇಟ್ಕೊಬೇಕು, ಯಾರನ್ನೂ ಎದುರಿಸಬಾರ್ದು, ಒಂದು ಸಹನೆಯಿಂದ ಮಾತಾಡಬೇಕು, ಹಂಬಲ್ ನೇಚರ್ ಅಂತ. ಅವರ ಲೈಫ್ ಸ್ಟೈಲೇ ಹಾಗೆ. ಅವ್ರು ಎಲ್ಲೋದ್ರು ಇದುವರೆಗೂ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ, ಒಬ್ಬ ಶತ್ರು ಇಲ್ಲ, ಅದು ಪ್ರೌಡಾಗಿ ಹೇಳ್ತೀನಿ. ಒಬ್ಬ ಶತ್ರು ಅನ್ನೋರು ಇಲ್ಲ. ಎಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರು ತುಂಬ ಒಳ್ಳೆಯವರಪ್ಪ, ನಿಮ್ಮ ತಂದೆ ತುಂಬ ಒಳ್ಳೆಯವರಪ್ಪ, ನಮಗೆ ಹೆಮ್ಮೆ ಆಗೋದು. ನಮಗೆ ಜನಾನ್ ಸಂಪಾದನೆ ಮಾಡೋದು ಹೇಳ್ಕೊಡ್ತಾ ಇದ್ರು, ದುಡ್ಡು ಸಂಪಾದನೆ ಮಾಡೋದಲ್ಲ. ದುಡ್ಡು ನಿಂಗೆ ದೇವ್ರು ಕೊಡ್ತಾನೆ, ಜನಾನ್ ಸಂಪಾದನೆ ಮಾಡಬೇಕು. ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ, ಎಷ್ಟು ಜನ ಬೆಳಗ್ಗೆಯಿಂದ ಫೋನ್ ಕಾಲ್ಸು, TV ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲ, ತುಂಬ ಅಭಿಮಾನ ಪಡ್ಕೊಂಡಿದ್ದಾರೆ ಅವರು. ಸೊ ನಮ್ಮ ತಂದೆಯವರು ಮನೇಲಾಗಲಿ ಒಂದು ಚಿಕ್ಕ ಗಲಾಟೆ ಆಗಲಿ, ಯಾರಿಗಾದ್ರೂ ಒಂದು ಟೆನ್ಷನ್ ಆಗಲಿ, ನಮ್ಮ ತಂದೆಯವರು ಬಂದು ಏನಾಗಲ್ಲ, ಪಾಸಿಟಿವ್ ಆ್ಯಟಿಟ್ಯೂಡ್. ನಮ್ಮ ತಂದೆಯವರು ಯಾವಾಗೂ ಪಾಸಿಟಿವ್ ಆ್ಯಟಿಟ್ಯೂಡು. ನಮ್ಗೆ ಹೇಳೋರು, ನೀನು ಕಷ್ಟಪಟ್ಟು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ನಿನ್ನಿಂದ 4 ಜನ ಬೆಳಿಬೇಕು. ಎಷ್ಟೋ ಜನಕ್ಕೆ ಆಟೋ ಕೊಡಿಸ್ಬಿಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ. ಮನೆಗೆ ಹೇಳಿದೆ, ಹೊರಗಡೆ ಸೊಸೈಟಿಗೆ ತುಂಬ ಸೇವೆ ಮಾಡಿದ್ದಾರೆ. ನಾವು ಯಾವಾಗಾದ್ರೂ ಯಾವುದೋ ಒಂದು ಸರಿ ಆಟೋಲ್ಲಿ ಹೋಗ್ಬೇಕಾದ್ರೆ, ಸರ್ ನಿಮ್ಮ ತಂದೆಯವ್ರು ಕೊಡ್ಸಿರೋದು ಆಟೋ ಇದು ಅಂತಾರೆ. ನಮ್ಗೆ ಅದೊಂಥರ ಶಾಕ್ ಆಗುತ್ತೆ, ಪ್ರೌಡ್ ಆಗುತ್ತೆ. ಅವ್ರು ಮಾಡಿರೋಂಥ ಸೇವೆ ತುಂಬ ಜನಕ್ಕೆ ಹೇಳಲಿಲ್ಲ, ತುಂಬ ಜನಕ್ಕೆ ಸೇವೆ ಮಾಡಿದ್ದಾರೆ. ಹಾಗಾಗಿ ಈಸ್ ಎ ಮೋಟಿವೇಟರ್ ನಮಗೆಲ್ಲ. ಅವರ ವಿಲ್ ಪವರ್. ಒಂದ್ಸರಿ ನಮ್ಮ ಕಿರಣ್ ಬೇಡಿ ಮೂವಿನಲ್ಲಿ ಅವ್ರಿಗೆ ಕಾಲು ಆಕ್ಸಿಡೆಂಟ್ ಆಗಿತ್ತು. ಆಲ್ಮೋಸ್ಟ್ ಕಾಲು, ಫೇಸ್ ಎಲ್ಲ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಎಲ್ಲರೂ ರಿಕವರ್ ಆಗೋದೇ ಕಷ್ಟ ಅಂದಿದ್ರು. ಅವರು ವಿಲ್ ಪವರಲ್ಲಿ ಆ ಥರ ಕಾಲಿಟ್ಕೊಂಡು ಒಂದು 10 ಇಯರ್ಸಿಂದ ಜರ್ನಿ ಮಾಡಿದ್ದಾರೆ. 10 ಇಯರ್ಸಿಂದ ಸುಮಾರು ಫಿಲಮು, ಸೀರಿಯಲ್ಸು, ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ದಾರೆ. ಅವ್ರ ವಿಲ್ ಪವರ್ನ ನಾವು ಅಳವಡಿಸ್ಕೊಬೇಕು. ಅವ್ರು ಯಾವ್ಯಾವ ನಟರ ಜೊತೆಗೆ ತುಂಬ ಆಪ್ತರಾಗಿದ್ರು? ತುಂಬ ಆಪ್ತರಂದರೆ ಫಸ್ಟು ಬಂದು ನಮ್ಮ
ನಾನು ಹುಟ್ಟಿದಾಗಿಂದ ನೋಡಿರೋವಂಥದ್ದು ಟೈಗರ್ ಪ್ರಭಾಕರ್. ಅವ್ರ ಮನೇಲೇ ನಾನು ತುಂಬ ಬೆಳೆದಿದ್ದೀನಿ. ಟೈಗರ್ ಪ್ರಭಾಕರ್ ಇರ್ಬೋದು. ಅದು ಬಿಟ್ಟು ಬೇರೆ ಎಲ್ಲರ ಹತ್ರನೂ ತುಂಬ ಚೆನ್ನಾಗಿದೆ. ನಮ್ಮ ಶಿವಣ್ಣ ಅವ್ರ ಫ್ಯಾಮಿಲಿಗಾಗಲಿ, ಪುನೀತ್ ಅವ್ರ ಫ್ಯಾಮಿಲಿಗಾಗಲಿ, ನಮ್ಮ ತುಗ್ದೀಪ್ ಶ್ರೀನಿವಾಸ್ ಅವ್ರ ಫ್ಯಾಮಿಲಿಗಾಗಲಿ, ಈಗ ದರ್ಶನ್ ಅಣ್ಣ ನಾವು ಅಣ್ಣ ಅಂತೀವಿ. ಆ್ಯಕ್ಚುಲಿ ನಾವೆಲ್ಲ ಬ್ರದರ್ಸ್ ಥರ ಚಿಕ್ಕಂದ್ರಿಂದ ಬೆಳೆದಿರೋ ಅಂಥವ್ರು. ನಾವು ಅವ್ರ ಫ್ಯಾಮಿಲಿಗಾಗಲಿ, ನಮ್ಮ ಶಂಕರ್ ನಾಗು, ಅನಂತ್ ನಾಗು ಎಲ್ಲರ ಜೊತೆನೂ ವಿಶ್ವಾಸದಿಂದ ಇದ್ದರು. ನಮ್ಮ ವಿಷ್ಣುವರ್ಧನ್ ಅಂಕಲ್ ಅವರಾಗಲಿ ಪ್ರತಿಯೊಬ್ಬರ ಹತ್ರನೂ ತುಂಬ ಚೆನ್ನಾಗಿದ್ದರು. ಬಟ್ ಹೆಚ್ಚಿಗೆ ಅವ್ರಿಗೂ ಒಂದು ಸಪೋರ್ಟು ನಮ್ಮ ತಂದೆಯವ್ರು ಸಪೋರ್ಟ್ ಮಾಡಿದ್ದು ಪ್ರಭಾಕರ್ ಅಂಕಲ್ ಅವ್ರ ಜೊತೆ. ನಿಮ್ಮದು ಕುಟುಂಬದ ಪರಿಚಯ ಮಾಡಿಕೊಡಿ. ಎಷ್ಟು ಜನ ಮಕ್ಕಳು? ನಮ್ಮ ತಂದೆ, ನಮ್ಮ ತಾಯಿ ಹೆಸರು ಮಂಜುಳಾ ಅಂತ, ನಮ್ಮ ಅಣ್ಣ ರೋಹಿತ್, ನಮ್ಮ ಅತ್ತಿಗೆ ಬಂದು ರಮ್ಯಾ ಅಂತ, ಅವ್ರಿಗಿಬ್ಬರು ಮಕ್ಕಳು ಪ್ರವೀತ್ ರಾಯುಡು ಮತ್ತು ನವಮಿಕಾ ಅಂತ, ಮತ್ತು ನಾನು ಕೀರ್ತಿ ಮಹಾರಾಜ್, ನಮ್ಮ ವೈಫು ಹಂಸ ವೇಣುಗೋಪಾಲ್ ಅಂತ. ನಮಗಿಬ್ಬರು ಪುಟಾಣಿ ಮಕ್ಕಳಿದ್ದಾರೆ, ಮಯುಕ್ತ ಮತ್ತು ಸೌರ್ಯ ಅಂತ. ಇಷ್ಟೇ ಚಿಕ್ಕ ಕುಟುಂಬ. ಥ್ಯಾಂಕ್ ಯು. ಸೊ ಇದು ಸರಿಗಮ ವಿಜಿ ಅವರ ಮಗನ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.